ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 15ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 22,000 ಲೆವೆಲ್ನಲ್ಲಿ ನಿಫ್ಟಿ ಸಪೋರ್ಟ್ ಅನ್ನ ತಗೊಂಡಿದೆ. 22,023 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 123 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ಕೂಡ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 454 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ಇತ್ತು. 196 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ UPL ಇವತ್ತು ಟಾಪ್ ಗೇನರ್ ಆಗಿತ್ತು. ಸೊ ಬಹಳ ಕರೆಕ್ಷನ್ UPL ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಸ್ವಲ್ಪ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಭಾರತಿ ಏರ್ಟೆಲ್ ಕೂಡ 2% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಜಾಜ್ ಫೈನಾನ್ಸ್ ಅಲ್ಲಿ ಕೂಡ 2% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. HDFC ಲೈಫ್, ಅದಾನಿ ಎಂಟರ್ಪ್ರೈಸಸ್ ಕೂಡ 1.5% ನಷ್ಟು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ M&M ನೋಡೋದಕ್ಕೆ ಸಿಗ್ತದೆ. M&M ನಲ್ಲಿ 5% ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ BPCL ಕೂಡ 3.5% ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. OMC ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಫ್ಯೂಯಲ್ ಪ್ರೈಸಸ್ ಅನ್ನ ಗೌರ್ಮೆಂಟ್ ₹2 ಪ್ರತಿ ಲೀಟರ್ಗೆ ಕಟ್ ಮಾಡಿದ್ದಾರೆ. ಆದ್ರಿಂದ OMC ಸ್ಟಾಕ್ಗಳಲ್ಲಿ ಮಾರ್ಜಿನ್ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಮತ್ತೆ ಸಿಟಿ ತಮ್ಮ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಫ್ಯೂಯಲ್ ಪ್ರೈಸ್ ಏನ್ ಕಟ್ ಆಗಿದೆ ಅದರ ಒಂದು ಬರ್ಡನ್ ಅನ್ನ OMC ಸ್ಟಾಕ್ಗಳೇ ತಗೋಬೇಕಾಗುತ್ತೆ. ಆದ್ರಿಂದ ಖಂಡಿತವಾಗ್ಲೂ ಅವರ ಮಾರ್ಜಿನ್ ಮೇಲೆ ಅಂದ್ರೆ ಅವರ ಪ್ರಾಫಿಟ್ ನ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಇದು ಆಯಿಲ್ ಇಂಡಿಯಾ, ONGC ಅಂತ ಆಯಿಲ್ ಎಕ್ಸ್ಪ್ಲೋರರ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಬಟ್ OMC ಸ್ಟಾಕ್ಗಳಿಗೆ ಅಂದ್ರೆ BPCL, HPCL, ಆಯಿಲ್ ಇಂಡಿಯಾ ಈ ರೀತಿಯ ಕಂಪನಿಗಳಿಗೆ ನೆಗೆಟಿವ್ ಆಗುತ್ತೆ. ಇವತ್ತು BPCL ನಲ್ಲಿ ಕರೆಕ್ಷನ್ ಇತ್ತು. ಅದರ ಜೊತೆಯಲ್ಲಿ HPCL, IOCL ಕೂಡ ಆಲ್ಮೋಸ್ಟ್ 5% ನಷ್ಟು ಕರೆಕ್ಟ್ ಆಗಿದೆ. ಹಾಗೆ ಈಗ ಕ್ರೂಡ್ ಆಯಿಲ್ ನ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $85 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದರ ಒಂದು ಪ್ರೆಷರ್ ಕೂಡ OMC ಸ್ಟಾಕ್ಗಳಲ್ಲಿ ಇರುತ್ತೆ. OMC ಸ್ಟಾಕ್ಗಳಲ್ಲಿ ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. BPCL 60% ನಷ್ಟು ಕಳೆದ 6 ತಿಂಗಳ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಅದೇ ರೀತಿಯಲ್ಲಿ HPCL, IOCL ಸ್ಟಾಕ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಮಾರ್ಜಿನ್ ಪ್ರೆಷರ್ ರೀಸನ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬರ್ತಾ ಇದೆ. OMC ಸ್ಟಾಕ್ಗಳಲ್ಲಿ ಅಥವಾ ಆಯಿಲ್ ಎಕ್ಸ್ಪ್ಲೋರರ್ ಸ್ಟಾಕ್ಗಳಲ್ಲಿ ಈ ರೀತಿಯ ಒಂದು ಪ್ರೈಸ್ ಮೊಮೆಂಟಮ್ ಇದ್ದೇ ಇರುತ್ತೆ. ಯಾವಾಗ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ಆಯಿಲ್ ಎಕ್ಸ್ಪ್ಲೋರರ್ ಸ್ಟಾಕ್ಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಅದೇ ಕ್ರೂಡ್ ಆಯಿಲ್ ನ ಪ್ರೈಸಸ್ ಫಾಲ್ ಆದ್ರೆ ಅಥವಾ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆದ್ರೆ ಅದು OMC ಸ್ಟಾಕ್ಗಳಿಗೆ ಪಾಸಿಟಿವ್ ಆಗುತ್ತೆ. ಅದೇ ರೀತಿಯಲ್ಲಿ ಕೋಲ್ ಇಂಡಿಯಾನಲ್ಲಿ ಕೂಡ 3% ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ರೀಸೆಂಟ್ ಟೈಮ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಹಾಗೆ ಟಾಟಾ ಮೋಟಾರ್ಸ್ ಕೂಡ 2.5% ನಷ್ಟು ಕರೆಕ್ಟ್ ಆಗಿದೆ. LNT ಅಲ್ಲಿ ಕೂಡ 2% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯಾವೆಲ್ಲ ಸ್ಟಾಕ್ಗಳು ತುಂಬಾನೇ ರನ್ ಆಗಿತ್ತು ಆ ಸ್ಟಾಕ್ಗಳಲ್ಲಿ ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಇವತ್ತಿನ FII-DAI ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಮತ್ತೆ FIIs ನೆಟ್ ಬಯರ್ಸ್ ಆಗಿದ್ದಾರೆ. ಕಳೆದ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು 848 ಕೋಟಿ ಅಮೌಂಟ್ ನ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಬಟ್ DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 682 ಕೋಟಿ ಅಮೌಂಟ್ ನ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ITC ಸ್ಟಾಕ್ ನಲ್ಲಿ ರೀಸೆಂಟ್ ಆಗಿ ಬ್ಯಾಟ್, ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ 3.5% ನಷ್ಟು ಸ್ಟೇಕ್ ಅನ್ನ ಸೆಲ್ ಮಾಡಿದ್ರು. ಮತ್ತೆ 6 ತಿಂಗಳ ನಂತರ ಸ್ವಲ್ಪ ಸ್ಟೇಕ್ ಸೇಲ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಯಾವುದೇ ರೀತಿಯ ಸ್ಟೇಕ್ ಸೇಲ್ ನ ಪ್ಲಾನ್ ಇಲ್ಲ ಅಂತ ಬ್ಯಾಟ್ ಮತ್ತೆ ಹೇಳಿದರೆ ಇದು ಖಂಡಿತವಾಗ್ಲೂ ITCಗೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಯಾಕೆಂದ್ರೆ ಬ್ಯಾಟ್ ITC ನಲ್ಲಿ ಈಗಲೂ ಕೂಡ ಬುಲಿಶ್ ಆಗಿ ಇದ್ದಾರೆ. ಅವ್ರಿಗೆ ಸ್ಟೇಕ್ ಸೇಲ್ ಮಾಡುವಂತ ಯಾವುದೇ ಒಂದು ಪ್ಲಾನ್ಸ್ ಇರಲಿಲ್ಲ. ಬಟ್ RBI ನ ರೆಸ್ಟ್ರಿಕ್ಷನ್ಸ್ ಇದ್ದಿದ್ರಿಂದ ಅವರು 3.5% ನಷ್ಟು ಸ್ಟೇಕ್ ಅನ್ನ ಸೆಲ್ ಮಾಡಬೇಕಾಗಿತ್ತು. ಸೊ 27,000 ಕೋಟಿ ಅಮೌಂಟ್ ನ ಶೇರ್ ಗಳನ್ನು ಅವರು ಓಪನ್ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದ್ರು. ಅದರಿಂದ ಏನ್ ಅಮೌಂಟ್ ಬಂದಿದೆ ಅದನ್ನ ಅವರು ತಮ್ಮ ಕೆಪೆಕ್ಸ್ ನಲ್ಲಿ ಯೂಸ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ ಏನಿದೆ ಅದರ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಈ ಒಂದು ಫಂಡ್ ಗಳ ಬಳಕೆ ಆಗುತ್ತೆ. ಹಾಗೆ ಬ್ಯಾಟ್ ಶೇರ್ಸ್ ಗಳೇನು ಮಾರ್ಕೆಟ್ ನಲ್ಲಿ ಯುರೋಪ್ ನಲ್ಲಿ ಟ್ರೇಡ್ ಆಗ್ತದೆ ಆ ಒಂದು ಶೇರ್ಸ್ ಗಳನ್ನ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ತೀವಿ ಅಂತ ಕೂಡ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ ಮುಂದೆ ಯಾವುದೇ ರೀತಿಯ ಒಂದು ಸ್ಟೇಕ್ ಸೇಲ್ ನ ಪ್ಲಾನ್ ITC ನಲ್ಲಿ ಇಲ್ಲ. ITC ನಲ್ಲಿ ನಾವು ಬುಲ್ಲಿಶ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಸೊ ITC ಬೆಳಗಿನ ಸೆಷನ್ ಅಲ್ಲಿ ಪಾಸಿಟಿವ್ ಆಗಿ ಇತ್ತು. 3 ಗಂಟೆ ನಂತರ ಒಂದು ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 0.6% ಡೌನ್ ಸೈಡ್ ನೊಂದಿಗೆ ITC ಕ್ಲೋಸ್ ಆಗಿದೆ. ಮ್ಯೂಚುವಲ್ ಫಂಡ್ಗಳು PSU ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಅನ್ನ ಈಗ ಇಂಟೆನ್ಸ್ ಮಾಡ್ತಾ ಇದ್ದಾರೆ. ಸೊ PSU ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಜಂಪ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಬಹಳಷ್ಟು ಮ್ಯೂಚುವಲ್ ಫಂಡ್ ಹೌಸ್ಗಳು PSU ಸೆಕ್ಟರ್ ನ ಸ್ಟಾಕ್ ಗಳನ್ನ ಬೈ ಮಾಡ್ಕೊಂಡಿದ್ರು. ಈಗ ವ್ಯಾಲ್ಯೂಯೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಸ್ಟಾಕ್ ಗಳಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ಸೆಲ್ಲಿಂಗ್ ನಮಗೆ SJVN ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇರ್ಕಾನ್, ರೈಟ್ಸ್, IRFC ಅಂತ ರೈಲ್ವೆ ಕಂಪನಿಗಳಲ್ಲಿ ಕೂಡ ಇವರು ಸ್ಟೇಕ್ ಅನ್ನ ಸೆಲ್ ಮಾಡ್ತಾ ಇದ್ದಾರೆ. ಹಾಗೆ NMDC, NHPC, IRFC, BHEL ಈ ಎಲ್ಲ ಸ್ಟಾಕ್ಗಳಲ್ಲಿ ಕೂಡ ಮ್ಯೂಚುವಲ್ ಫಂಡ್ ಫೆಬ್ರವರಿ ತಿಂಗಳಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಡಿಕ್ರೀಸ್ ಮಾಡಿದ್ದಾರೆ. ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಕೋಲ್ ಇಂಡಿಯಾ, NTPC ನಲ್ಲಿ ಕೂಡ ಸ್ವಲ್ಪ ಸ್ಟೇಕ್ ಸೇಲ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು.
ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೂ ಕೂಡ ಝೊಮ್ಯಾಟೊ 5% ಗೇನ್ ಆಗಿದೆ. ಇನ್ನೊಂದು ಬ್ರೋಕರೇಜ್ ಹೌಸ್ ಝೊಮ್ಯಾಟೊನಲ್ಲಿ ಪಾಸಿಟಿವ್ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬ್ಲಿಂಕಿಟ್ನ ಆವರೇಜ್ ಆರ್ಡರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ. ಹಾಗೆ ಬೇರೆಲ್ಲ ಕೆಟಗರಿಗಳಲ್ಲಿ ಬ್ಲಿಂಕಿಟ್ ಡೆಲಿವರಿಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ನಿಂದ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಝೊಮ್ಯಾಟೊನಲ್ಲಿ 24% ಅಪ್ಸೈಡ್ ಪಾಸಿಬಿಲಿಟಿ ಇದೆ ಅಂತ ತಮ್ಮ ಒಂದು ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಬ್ರೋಕರೇಜ್ಗಳು ಝೊಮ್ಯಾಟೊನಲ್ಲಿ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 190 ಟಾರ್ಗೆಟ್ ಪ್ರೈಸ್ ಅನ್ನು ಝೊಮ್ಯಾಟೊಗೆ ಕೊಡ್ತಾ ಇದ್ದಾರೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಇವತ್ತು 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಕೂಡ ಒಂದು ಬ್ರೋಕರೇಜ್ ಹೌಸ್ ತಮ್ಮ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. 120% ಅಪ್ಸೈಡ್ ನ ಪಾಸಿಬಿಲಿಟಿ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ನ ವ್ಯಾಲ್ಯೂಷನ್ ಅಟ್ರಾಕ್ಟಿವ್ ಇದೆ ಅನ್ನುವಂತ ಒಂದು ರೀಸನ್ ನಿಂದ ಈ ಒಂದು ಬೈ ರೆಕಮೆಂಡೇಶನ್ ನೋಮರಾ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಅವರು 1250 ಟಾರ್ಗೆಟ್ ಪ್ರೈಸ್ ಅನ್ನ ಆಕ್ಸಿಸ್ ಬ್ಯಾಂಕ್ಗೆ ಕೊಟ್ಟಿದ್ದಾರೆ. ರೀಸೆಂಟ್ ಟೈಮ್ನಲ್ಲಿ ಸ್ವಲ್ಪ ಕರೆಕ್ಷನ್ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಕಳೆದ 2-3 ಕ್ವಾರ್ಟರ್ಗಳಿಂದ ಆಕ್ಸಿಸ್ ಬ್ಯಾಂಕ್ ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ ಆ ಒಂದು ಪರ್ಫಾರ್ಮೆನ್ಸ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ನೋಮರಾ ಪ್ರೆಡಿಕ್ಟ್ ಮಾಡಿದ್ದಾರೆ. L&T ಟೆಕ್ನಾಲಜಿ ಸರ್ವಿಸಸ್ ನಲ್ಲಿ ಕೂಡ ಇವತ್ತು 3% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಮಹಾರಾಷ್ಟ್ರ ಗೌರ್ಮೆಂಟ್ ನ ಕಡೆಯಿಂದ ಇವರಿಗೆ ಸೈಬರ್ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ಸಿಕ್ಕಿದೆ. 800 ಕೋಟಿಯ ಸೈಬರ್ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ಅನ್ನ L&T ಟೆಕ್ನಾಲಜಿ ಸರ್ವಿಸಸ್ ಪಡ್ಕೊಂಡಿದ್ದಾರೆ. ಮಹಾರಾಷ್ಟ್ರನಲ್ಲಿ ಸೈಬರ್ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ L&T ಟೆಕ್ನಾಲಜಿ ಸರ್ವಿಸಸ್ಗೆ ಸಿಕ್ಕಿದೆ. ಇವರು ಅಡ್ವಾನ್ಸ್ಡ್ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಗಳನ್ನ ಸೆಟಪ್ ಮಾಡ್ತಾರೆ. ಹಾಗೆ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಸೆಂಟರ್ ಅನ್ನ ಕೂಡ ಸ್ಟಾರ್ಟ್ ಮಾಡುವಂತ ಪ್ಲಾನ್ಸ್ ಇದೆ. ಈ ಒಂದು 800 ಕೋಟಿಯ ಪ್ರಾಜೆಕ್ಟ್ L&T ಟೆಕ್ನಾಲಜಿ ಸರ್ವಿಸಸ್ಗೆ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ಪಾಪ್ಯುಲರ್ ವೆಹಿಕಲ್ ಅಂಡ್ ಸರ್ವಿಸಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಹಾಗೆಯೇ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಬರುವಂತ ಚಾನ್ಸಸ್ ಇದೆ. ಹಾಗೆ ಕ್ರಿಸ್ಟಲ್ ಐಪಿಒ ನಲ್ಲಿ ಕೂಡ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಇವತ್ತು 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ 0.6 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿ 0.6 ಟೈಮ್ ಅಷ್ಟು ಸಬ್ಸ್ಕ್ರೈಬ್ ಆಗಿದೆ. ನಿನ್ನೆ ದಿನ ಸ್ವಲ್ಪ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಆದ್ರಿಂದ ಈ ಒಂದು IPO ಕೂಡ ನೀವು ಅವಾಯ್ಡ್ ಮಾಡಬಹುದಾಗುತ್ತೆ. ಆರ್ ಕೆ ಸ್ವಾಮಿ ಲಿಮಿಟೆಡ್ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿತ್ತು. ಒಂದು ನೆಗೆಟಿವ್ ಲಿಸ್ಟಿಂಗ್ ಆರ್ ಕೆ ಸ್ವಾಮಿನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಯಾರಿಗೆಲ್ಲ ಅಲಾಟ್ಮೆಂಟ್ ಸಿಕ್ಕಿದೆ ಈಗ ಶೇರ್ಸ್ ಗಳನ್ನ ಸೆಲ್ ಮಾಡೋದಕ್ಕೆ ಒಳ್ಳೆ ಒಂದು ಅವಕಾಶ ಇರುತ್ತೆ. ಸ್ಟಾಕ್ ಇವತ್ತು 12% ರಿಕವರ್ ಆಗಿದೆ. ಸೋಮವಾರ ಮತ್ತೆ ಇದೇ ರೀತಿಯ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದ್ರೆ ನಿಮಗೆ IPO ಅಲಾಟ್ಮೆಂಟ್ ಆಗಿದ್ರೆ ಸ್ವಲ್ಪ ಶೇರ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಯಾವುದೇ ಒಂದು IPO ನಿಮಗೆ ಅಲಾಟ್ ಆಗಿದ್ದು ಆ ಒಂದು IPO ನಲ್ಲಿ ನೆಗೆಟಿವ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ ಅಂದಾಗ ಅಲ್ಲಿ ನೀವು ಲಾಸ್ ಅನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ಸಮಯ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ಕೊಂಡ್ರೆ ಮತ್ತೆ ಸ್ಟಾಕ್ ಪ್ರೈಸ್ ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗುತ್ತೆ. ಆ ರೀತಿಯ ರಿಕವರಿ ಬಂದಾಗ ಕಂಪನಿ ಏನು ಇಶ್ಯೂ ಪ್ರೈಸ್ ಅನ್ನ ಸೆಟ್ ಮಾಡಿರ್ತಾರೆ ಆ ಒಂದು ಪ್ರೈಸ್ ನ ಮೇಲ್ಗಡೆ ಸ್ಟಾಕ್ ಪ್ರೈಸ್ ಹೋದ್ರೆ ಅಲ್ಲಿ ನೀವು ಶೇರ್ಸ್ ಗಳನ್ನ ಸೆಲ್ ಮಾಡಿ ಪ್ರಾಫಿಟ್ಸ್ ಗಳನ್ನ ಅಥವಾ ಅಟ್ಲೀಸ್ಟ್ ನೀವೇನು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತೀರಾ ಆ ಒಂದು ಅಮೌಂಟ್ ಅನ್ನ ಮತ್ತೆ ಪಡ್ಕೋಬಹುದಾಗುತ್ತೆ. ಅದೇ ರೀತಿಯಲ್ಲಿ ಗೋಪಾಲ್ ಸ್ನಾಕ್ಸ್ ನಲ್ಲಿ ಕೂಡ ಒಂದು ನೆಗೆಟಿವ್ ಲಿಸ್ಟಿಂಗ್ ನೆನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಗೋಪಾಲ್ ಸ್ನಾಕ್ಸ್ ಸ್ವಲ್ಪ ರಿಕವರ್ ಆಗಿದೆ. ಸೊ ಇದೇ ರೀತಿಯ ಮೊಮೆಂಟಮ್ ಕಂಟಿನ್ಯೂ ಆದ್ರೆ ಇಶ್ಯೂ ಪ್ರೈಸ್ ನ ಹತ್ತಿರ ಹೋದ್ರೆ ನಿಮಗೆ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇಲ್ಲ ಅಂದ್ರೆ ನೀವು ಶೇರ್ಸ್ ಗಳನ್ನ ಸೆಲ್ ಮಾಡಿ ಎಕ್ಸಿಟ್ ಆಗಬಹುದಾಗುತ್ತೆ. ಹಾಗೆ ನೀವು ಪಾಪ್ಯುಲರ್ ವೆಹಿಕಲ್ಸ್ ಅಥವಾ ಕ್ರಿಸ್ಟಲ್ ನ IPO ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದು ಅದರಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರು ಕೂಡ ಅಷ್ಟೇ. ಅಕಸ್ಮಾತ್ ನೆಗೆಟಿವ್ ಲಿಸ್ಟಿಂಗ್ ಆದ್ರೆ ಸೊ ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಪ್ಯಾನಿಕ್ ನಲ್ಲಿ ಲಾಸ್ ಅನ್ನ ಬುಕ್ ಮಾಡ್ಕೋಬೇಕು ಅಂತಾನೂ ಇಲ್ಲ. ಮತ್ತೆ ಸ್ಟಾಕ್ ಗಳು ರಿಕವರ್ ಆಗುತ್ತೆ. ಆ ರಿಕವರಿ ಫೇಸ್ ನಲ್ಲಿ ನೀವು ಶೇರ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.